ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಈಗ ಲೌಕಿಕ ಜಗತ್ತಿನಲ್ಲಿ ಜನರು ಆ ಹೋಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಲ್ವಾ? ಹೌದು, ಖಂಡಿತ. ಬಹಳ ಸಡಗರದಿಂದ ಆಚರಿಸುವ ಹಬ್ಬ ಅದು. ಪರಸ್ಪರ ಬಣ್ಣಗಳನ್ನು ಎರಚ್ತಾರೆ. ಆದ್ರೆ ಕೆಲವೊಮ್ಮೆ ಆ ಬಣ್ಣದಾಟ ವಿಕೃತಗೊಂಡು ಒಬ್ಬರ ಮೇಲೊಬ್ಬರು ಮಣ್ಣು ಧೂಳನ್ನು ಕೂಡ ಆ ಕೆಸರನ್ನು ಹಾಕ್ಕೊಳ್ಳುವ ಮಟ್ಟಿಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಆ ಲೌಕಿಕ ದೃಷ್ಟಿಕೋನದಲ್ಲಿ ಮಣ್ಣು ಅಂದರೆ ಕೇವಲ ಧೂಳು. ಆದರೆ ಆಧ್ಯಾತ್ಮಿಕವಾಗಿ ಈ ಮಣ್ಣು ಹಾಕುವುದು ಅಂದರೆ ಅಜ್ಞಾನದಿಂದ ವ್ಯರ್ಥ ಮಾತುಗಳನ್ನು ಆಡುವುದು ಅಥವಾ ಪರಚಿಂತನೆ ಮಾಡುವುದು. ಹೌದು, ಪರಸ್ಪರರನ್ನು ಕೀಳಾಗಿ ಕಾಣುವುದು ಕೂಡ ಒಂದು ರೀತಿಯಲ್ಲಿ ಮಣ್ಣು ಹಾಕಿದಂತೆಯೇ. ಆದರೆ ನಮ್ಮ ಪ್ರೀತಿಯ ಶಿವಬಾಬಾ ನಮಗೆ ಜ್ಞಾನದ ಬಣ್ಣವನ್ನು ಹಚ್ತಾರೆ. ಇದು ಬಹಳ ಸುಂದರವಾದ ಹೋಲಿಕೆ. ಲೌಕಿಕದ ಆ ಮಣ್ಣು ಆತ್ಮವನ್ನು ಮಲಿನ ಮಾಡಿದರೆ, ಬಾಬಾ ಹಚ್ಚುವ ಆಧ್ಯಾತ್ಮಿಕ ಜ್ಞಾನದ ಬಣ್ಣ ಜನ್ಮ ಜನ್ಮಾಂತರಗಳ ತಮೋಪ್ರಧಾನತೆಯ ಕೊಳೆಯನ್ನು ತೆಗೆದುಹಾಕುತ್ತೆ. ನಿಜ, ಆತ್ಮವನ್ನು ಸಂಪೂರ್ಣ ಸತೋಪ್ರಧಾನವಾಗಿ ಹಾಗೂ ಪವಿತ್ರವನ್ನಾಗಿ ಮಾಡ್ತದೆ. ಈ ಆಳವಾದ ಆಧ್ಯಾತ್ಮಿಕ ವಾತಾವರಣದೊಳಗೆ ಪ್ರವೇಶಿಸ್ತಾ ಜ್ಞಾನದ ಮಂಥನವನ್ನು ಮುಂದುವರಿಸೋಣ. ಬಾಬಾ ನಮಗೆ ಜ್ಞಾನದ ಬಣ್ಣ ಹಚ್ಚಿದಾಗ ನಮ್ಮ ಮೇಲಿರುವ ಆ ದೇಹಬಾನದ ಹೊದಿಕೆ ಕಳಚಿ ಬೀಳುತ್ತದೆ. ಓಂ ಶಾಂತಿ. ಮಧುರ ಮಕ್ಕಳೇ, ನೀವು ರೂಪಭಸಂತರಾಗಿದ್ದೀರಿ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು. ಯಾರೇ ಹೊಸಬರು ಬಂದರೆ ಅವರಿಗೆ ತಂದೆಯ ಪರಿಚಯ ಕೊಡಿ. ಬಾಬಾ ಇಲ್ಲಿ ಆ ರೂಪಭಸಂತ ಎಂಬ ಅತ್ಯಂತ ಮಧುರವಾದ ಗಹನವಾದ ಪದವನ್ನು ಬಳಸಿದ್ದಾರೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅಂದ್ರೆ ರೂಪಭಸಂತ ಎಂದ್ರೆ ಒಳಗಡೆ ಪರಮಾತ್ಮನ ಜ್ಞಾನವನ್ನು ಆಳವಾಗಿ ಧಾರಣೆ ಮಾಡಿಕೊಳ್ಳೋದು. ಹೌದು, ಮತ್ತು ಹೊರಗಡೆ ಮಾತನಾಡುವಾಗ ಬಾಯಿಂದ ಕೇವಲ ಜ್ಞಾನದ ರತ್ನಗಳನ್ನೇ ನುಡಿಯುವುದು. ಜಗತ್ತಿನಲ್ಲಿ ಈಗ ನೋಡಿ, ಜನರು ಎಷ್ಟೋ ವ್ಯರ್ಥ ಚರ್ಚೆಗಳನ್ನು ಮಾಡ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಒಬ್ಬ ಪುರುಷಾರ್ಥಿಯ ಬಾಯಿಂದ ಕೇವಲ ಪರಮಾತ್ಮನ ಜ್ಞಾನದ ಮಾತುಗಳು ಮಾತ್ರ ಹೊರಬರಬೇಕು ಅನ್ನೋದು ಬಾಬಾ ಅವರ ಸ್ಪಷ್ಟ ಶ್ರೀಮತ ಆಗಿದೆ. ಲೌಕಿಕ ಆಫೀಸ್ಗಳಲ್ಲಿ ಅಥವಾ ಆ ಕುಟುಂಬದ ಸಮಾರಂಭಗಳಲ್ಲಿ ಕಾಫಿ ಬ್ರೇಕ್ ಎಂದರೆ ಸಾಕು, ವ್ಯರ್ಥ ಮಾತುಗಳೆಂಬ ಆ ಕಲ್ಲುಗಳನ್ನು ಎಸೆಯುವ ಕಾರ್ಯಕ್ರಮವೇ ಶುರುವಾಗಿಬಿಡುತ್ತೆ. ನಿಜ, ಅಲ್ಲಿ ನಾವು ಜಾರಿಕೊಳ್ಳೋದೇ ನಮ್ಮ ಅತಿದೊಡ್ಡ ಪುರುಷಾರ್ಥ. ಪ್ರಶ್ನೆ ಹೀಗಿದೆ: ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳುವ ಸಾಧನ ಯಾವುದಾಗಿದೆ? ಇದಕ್ಕೆ ಬಾಬಾ ಉತ್ತರಿಸುತ್ತಾರೆ, ಸಂಘದ ಸಂಭಾಲನೆ ಮಾಡಿ, ಆಗ ಸ್ಥಿತಿಯು ಏಕರಸವಾಗುತ್ತಾ ಹೋಗುವುದು. ಸದಾ ಒಳ್ಳೆಯ ಸೇವಾಧಾರಿ ವಿದ್ಯಾರ್ಥಿಯ ಸಂಘವನ್ನೇ ಮಾಡಬೇಕು. ಹೌದು. ಒಂದು ವೇಳೆ ಯಾರಾದ್ರೂ ಜ್ಞಾನ ಮತ್ತು ಯೋಗದ ಮಾತುಗಳನ್ನು ಬಿಟ್ಟು ಉಲ್ಟಾ ಮಾತುಗಳನ್ನು ಮಾತನಾಡುತ್ತಾರೆ, ಬಾಯಿಂದ ರತ್ನಗಳ ಬದಲು ಕಲ್ಲುಗಳು ಹೊರಬರುತ್ತವೆ ಎಂದರೆ ಅವರ ಸಂಘದಿಂದ ಸದಾ ಸಾವಧಾನವಾಗಿರಬೇಕು. ಇದು ಲೌಕಿಕ ಮತ್ತು ಪಾರಲೌಕಿಕದ ನಡುವಿನ ದೊಡ್ಡ ವ್ಯತ್ಯಾಸ. ಲೌಕಿಕ ಜಗತ್ತಿನಲ್ಲಿ ಜನರು ತಮ್ಮ ಪ್ರಾಪಂಚಿಕ ಲಾಭಕ್ಕಾಗಿ ಅಥವಾ ವ್ಯಾಪಾರಕ್ಕಾಗಿ ಕಾಂಟ್ಯಾಕ್ಟ್ಸ್ ಅಥವಾ ನೆಟ್ವರ್ಕಿಂಗ್ ಬೆಳೆಸ್ಕೊಳ್ತಾರೆ. ಹೌದು, ಬೆಳೆಸ್ಕೊಳ್ತಾರೆ. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ಆ ಏಕರಸ ಸ್ಥಿತಿ ಅಂದ್ರೆ ಸದಾ ಏಕರೂಪವಾಗಿರುವ ಅಲುಗಾಡದ ಬಾಬಾನ ನೆನಪಿನಲ್ಲಿ ಲೀನವಾಗಿರುವ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ನಾವು ಯಾರ ಸಂಘ ಮಾಡುತ್ತಿದ್ದೇವೆ ಎಂಬುದು ಬಹಳ ಮುಖ್ಯ. ಖಂಡಿತ. ಯಾರು ಸದಾಶಿವಬಾಬಾನ ಆ ಜ್ಞಾನ ಮತ್ತು ಯೋಗದ ಚಿಂತನೆಯಲ್ಲಿ ಇರ್ತಾರೋ ಅಂತಹ ಸೇವಾಧಾರಿಗಳ ಸಂಘವನ್ನು ಮಾತ್ರ ಮಾಡಬೇಕು ಅಂತ ಬಾಬಾ ಎಚ್ಚರಿಸ್ತಾರೆ. ಸರಿಯಾಗಿ ಹೇಳಿದ್ರಿ. ಯಾರು ಆ ಜ್ಞಾನಯೋಗದ ಬದಲು ವ್ಯರ್ಥ ಮಾತುಗಳನ್ನು ಆಡುತ್ತಾರೋ, ಅಂದ್ರೆ ಬಾಯಿಂದ ಕಲ್ಲುಗಳನ್ನು ಎಸೆಯುತ್ತಾರೋ, ಅವರಿಂದ ಅಂತರ ಕಾಯ್ದುಕೊಳ್ಳುವುದು ನಮ್ಮದೇ ರಕ್ಷಣೆಗಾಗಿ ಅತ್ಯಗತ್ಯ. ಕೆಟ್ಟ ಸಂಘ ಬಹಳ ಬೇಗ ಪುರುಷಾರ್ಥವನ್ನು ಕೆಳಮಟ್ಟಕ್ಕೆ ತರುತ್ತದೆ. ಈ ಸಂಘದ ಮಾತನ್ನು ದಿನನಿತ್ಯದ ಜೀವನಕ್ಕೆ ಅನ್ವಯಿಸುವಾಗ ವಿಜ್ಞಾನ ಮತ್ತು ಜ್ಞಾನದ ನಡುವಿನ ಆ ವ್ಯತ್ಯಾಸ ಕೂಡ ನಮಗೆ ನೆನಪಾಗುತ್ತದೆ. ದೆಹಲಿಯಲ್ಲಿರುವ ವಿಜ್ಞಾನ ಭವನದ ಉದಾಹರಣೆಯನ್ನು ಬಾಬಾ ನೀಡುತ್ತಾರೆ. ಹೌದು, ಲೌಕಿಕ ವಿಜ್ಞಾನ ಕೇವಲ ಭೌತಿಕ ವಸ್ತುಗಳಿಗೆ ಸೀಮಿತವಾಗಿದೆ. ಅದು ಕಟ್ಟಡಗಳನ್ನು ಕಟ್ಟಬಹುದು, ಯಂತ್ರಗಳನ್ನು ಕಂಡುಹಿಡಿಯಬಹುದು, ಆಮೇಲೆ ಕೆಲವೊಂಗೆ ವಿನಾಶಕಾರಿ ಅಸ್ತ್ರಗಳನ್ನು ಕೂಡ ನಿರ್ಮಿಸಬಹುದು. ಆದ್ರೆ ಶಿವಬಾಬಾ ತಿಳಿಸುವ ನಿಜವಾದ ಜ್ಞಾನ ಎಂದರೆ ಆ ಇಡೀ ಸೃಷ್ಟಿ ಚಕ್ರದ ಆದಿ, ಮಧ್ಯ, ಅಂತ್ಯದ ಅರಿವು ಮತ್ತು ರಚಯಿತ ಹಾಗೂ ರಚನೆಯ ಸಂಪೂರ್ಣ ತಿಳುವಳಿಕೆ. ಅದರ ಮುಂದುವರೆದ ಭಾಗವಾಗಿ ನೋಡುವುದಾದರೆ ನಿಜವಾದ ವಿಜ್ಞಾನ ಎಂದರೆ ಬೇರೇನೂ ಅಲ್ಲ, ಅದುವೇ ಯೋಗ. ಯೋಗಾಗ್ನಿಯಿಂದ ಆತ್ಮವು ಪವಿತ್ರವಾಗುತ್ತದೆ ಎಂಬುದು ಅಧ್ಯಾತ್ಮದ ಅತಿ ದೊಡ್ಡ ವಿಜ್ಞಾನ. ನಿಜ. ಲೌಕಿಕರು ಯೋಗ ಎಂದರೆ ಕೇವಲ ಕೈಕಾಲುಗಳನ್ನು ಆಡಿಸುವ, ಆ ಉಸಿರಾಟವನ್ನು ನಿಯಂತ್ರಿಸುವ ಸ್ಥೂಲ ವ್ಯಾಯಾಮ ಅಂದುಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ.
ಆದರೆ ಬಾಬಾ ತಿಳಿಸುವ ಯೋಗವು ಆತ್ಮ ಮತ್ತು ಪರಮಾತ್ಮನ ನಡುವಿನ ಸೂಕ್ಷ್ಮ ಯಾತ್ರೆಯಾಗಿದೆ. ಆ ಯೋಗಾಗ್ನಿಯಿಂದಲೇ ಆತ್ಮದಲ್ಲಿರುವ ಆ ವಿಕಾರಗಳೆಂಬ ಕಲ್ಮಶ ಸುಟ್ಟು ಭಸ್ಮವಾಗುತ್ತದೆ. ಈ ಸೂಕ್ಷ್ಮ ಯಾತ್ರೆ ಅಥವಾ ಆ ಯೋಗಾಗ್ನಿಯಿಂದಲೇ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಮುಂದಿನ ಜನ್ಮದಲ್ಲಿ ಪವಿತ್ರವಾದ ರೋಗರಹಿತವಾದ ಶರೀರ ಪ್ರಾಪ್ತಿಯಾಗುತ್ತದೆ. ಹೌದು, ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥಮಾಡಿಕೊಂಡಾಗ ನಾವು ವಾಸ್ತವಾಗಿ ಯಾರು ಮತ್ತು ಎಲ್ಲಿಂದ ಬಂದಿದ್ದೇವೆ ಎಂಬ ಅರಿವು ಮೂಡುತ್ತದೆ. ನಾವೆಲ್ಲರೂ ಮೂಲವತನದ ಪ್ರಯಾಣಿಕರು. ಈ ಭೌತಿಕ ಪ್ರಪಂಚ ನಮ್ಮ ಶಾಶ್ವತ ಮನೆಯಲ್ಲ, ನಾವು ಆ ಪರವಧಾಮದ ಯಾತ್ರಿಕರು. ಮನೆಗೆ ಮರಳುವ ಈ ಯಾತ್ರೆಯಲ್ಲಿ ಯಾರು ನಮಗೆ ದಾರಿ ತೋರಿಸಬಲ್ಲರು? ಪ್ರಪಂಚದಲ್ಲಿ ಈಗ ನೋಡಿ, ಮನುಷ್ಯರು ಶಾಂತಿಗಾಗಿ, ಸದ್ಗತಿಗಾಗಿ ಸಾಧು ಸಂತರು ಮಹಾತ್ಮರ ಬಳಿ ಅಲಿಯುತ್ತಾರೆ. ಹೌದು, ಆದ್ರೆ ಅವರ್ಯಾರಿಗೂ ಪರಮಧಾಮದ ದಾರಿ ತಿಳಿದಿಲ್ಲ. ಪತಿತ ಪಾವನ ತಂದೆ ಮಾತ್ರ ನಮ್ಗೆ ನಮ್ಮ ಆ ನಿಜವಾದ ಮನೆಗೆ ಹೋಗುವ ದಾರಿಯನ್ನು ತೋರಿಸಬಲ್ಲರು. ಖಂಡಿತ, ಆ ತಂದೆ ಸ್ವತಃ ಬಂದು ದಾರಿ ತೋರಿಸುವವರೆಗೂ ಇಡೀ ಮನುಷ್ಯಕುಲ ಕತ್ತಲೆಯಲ್ಲಿಯೇ ಇರುತ್ತದೆ. ಅದಕ್ಕಾಗಿಯೇ ನಾವು ಶಾಂತಿಯನ್ನು ಹುಡುಕಿಕೊಂಡು ಸಾಧು ಸಂತರ ಬಳಿ ಹೋಗುವುದಿಲ್ಲ, ಬದಲಾಗಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ಬಳಿ ಬರುತ್ತೇವೆ. ಎಕ್ಸಾಕ್ಟ್ಲಿ. ಬ್ರಹ್ಮನು ಯಾವುದೇ ಲೌಕಿಕ ಗುರುವಲ್ಲ. ಮನುಷ್ಯರು ತಮ್ಮನ್ನು ತಾವೇ ಗುರುಗಳೆಂದು ಕರೆದುಕೊಂಡು ಶಿಷ್ಯರನ್ನು ಮಾಡಿಕೊಳ್ತಾರೆ. ಆದರೆ ಬ್ರಹ್ಮನು ಇಡೀ ಮನುಷ್ಯಕುಲದ ತಂದೆ, ಅಂದ್ರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ಫಾದರ್ ಆಗಿದ್ದಾರೆ. ಇಡೀ ಮನುಷ್ಯ ಸೃಷ್ಟಿ ಈ ಪ್ರಜಾಪಿತಾನ ಮೂಲಕವೇ ಆ ಹೊಸದಾಗಿ ರಚನೆಯಾಗುತ್ತಿದೆ ಎಂಬುದು ಬಹಳ ಅದ್ಭುತವಾದ ಸತ್ಯ. ಮತ್ತು ಈ ಪ್ರಜಾಪಿತ ಬ್ರಹ್ಮನಿಗೂ ತಂದೆಯಾದವರು ಪರಮಪಿತ ಪರಮಾತ್ಮ ಶಿವ. ಶಿವಬಾಬಾ ಸರ್ವರ ತಂದೆ. ಅವರು ಬಿಂದು ಸ್ವರೂಪರಾಗಿದ್ದಾರೆ, ಜ್ಞಾನ ಸಾಗರರಾಗಿದ್ದಾರೆ. ಮತ್ತು ಎಲ್ಲರಿಗೂ ಸದ್ಗತಿಯನ್ನು ನೀಡುವ ಆ ಏಕಮಾತ್ರ ಸದ್ಗತಿದಾತರಾಗಿದ್ದಾರೆ. ಬ್ರಹ್ಮನು ಸಾಕಾರ ಮಾಧ್ಯಮವಾದರೆ ಶಿವಬಾಬಾ ನಿರಾಕಾರ ಶಕ್ತಿಯಾಗಿದ್ದಾರೆ. ಇಲ್ಲಿ ನಾವು ಬಹಳ ಗಹನವಾದ ಎರಡು ರೀತಿಯ ತಂದೆಯರ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರಿಗೂ ಈ ಭೂಮಿಯ ಮೇಲೆ ಲೌಕಿಕ ತಂದೆ ಇದ್ದಾರೆ ಅಲ್ವಾ? ಹೌದು, ಆ ಲೌಕಿಕ ತಂದೆಯಿಂದ ಸಿಗುವ ಆಸ್ತಿ, ಅದು ಹಣವಿರಬಹುದು ಅಥವಾ ಜಮೀನಿನಿರಬಹುದು. ಅದು ಕೇವಲ ಈ ಒಂದು ಜನ್ಮಕ್ಕೆ ಅಲ್ಪಕಾಲಕ್ಕೆ ಮಾತ್ರ ಸೀಮಿತ. ನಿಜ. ಆದ್ರೆ ಪಾರಲೌಕಿಕ ತಂದೆಯಾದ ಶಿವಬಾಬಾನಿಂದ ನಮಗೆ ಆ ಬೇಹದ್ದಿನ ಅಂದ್ರೆ ಮಿತಿಯಿಲ್ಲದ 21 ಜನ್ಮಗಳ ಸ್ವರ್ಗದ ಆಸ್ತಿ ಪ್ರಾಪ್ತಿಯಾಗ್ತದೆ. ಇದನ್ನು ಯೋಚಿಸಿ ನೋಡಿದಾಗ ಈ ಲೌಕಿಕ ಮತ್ತು ಪಾರಲೌಕಿಕ ಆಸ್ತಿಯ ತರ್ಕವನ್ನು ಇಟ್ಟುಕೊಂಡಾಗ ಭಗವಂತ ಸರ್ವವ್ಯಾಪಿ ಎಂಬ ನಂಬಿಕೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಖಂಡಿತ ಕುಸಿಯುತ್ತದೆ. ಲೌಕಿಕ ತಂದೆಯಿಂದ ಅಲ್ಪಕಾಲದ ಆಸ್ತಿ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದ ಮೇಲೆ ಭಗವಂತನು ಎಲ್ಲೆಡೆಯೂ ಇದ್ದಾನೆ, ಕಣಕಣದಲ್ಲಿದ್ದಾನೆ ಎಂದು ಹೇಳುವುದು ಹೇಗೆ ಸರಿ? ಹೌದು, ಭಗವಂತನು ಸರ್ವವ್ಯಾಪಿಯಾಗಿದ್ರೆ ಆಸ್ತಿಯನ್ನು ಯಾರು ಯಾರಿಗೆ ಕೊಡ್ತಾರೆ? ಆಸ್ತಿ ಎಂಬ ಪರಿಕಲ್ಪನೆಯೇ ಅಲ್ಲಿ ಅರ್ಥಹೀನವಾಗಿ ಬಿಡುತ್ತೆ. ಎಕ್ಸಾಕ್ಟ್ಲಿ. ಭಗವಂತನು ಒಬ್ಬರೇ. ಅವರು ಪರಮಧಾಮದ ನಿವಾಸಿ. ಸರ್ವವ್ಯಾಪಿ ಎಂಬ ಭ್ರಮೆಯಿಂದ ಮನುಷ್ಯಕುಲ ಎಷ್ಟೊಂದು ಅನಾಥವಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗ್ತದೆ. ಅದೇ ರೀತಿ ಗುರುಗಳ ಮತ್ತು ಗೀತೆಯ ಭಗವಂತನ ನಡುವಿನ ಆ ವ್ಯತ್ಯಾಸವನ್ನು ಕೂಡ ಬಾಬಾ ಬಿಡಿಸಿಡ್ತಾರೆ. ಮನುಷ್ಯರು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಶಾಸ್ತ್ರಗಳನ್ನು ಓದಿದ್ರೂ ಅವರು ಜ್ಞಾನಸಾಗರರಾಗಲು ಸಾಧ್ಯವೇ ಇಲ್ಲ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಕೇವಲ ವೇದಶಾಸ್ತ್ರಗಳನ್ನು ಓದುತ್ತಾರೆ, ಕಥೆಗಳನ್ನು ಹೇಳುತ್ತಾರೆ. ಆದರೆ ಗೀತೆಯ ನಿಜವಾದ ಭಗವಂತನೇ ಸ್ವತಃ ಬ್ರಹ್ಮನ ಮೂಲಕ ಬಂದು ವೇದಶಾಸ್ತ್ರಗಳ ನಿಜವಾದ ಸಾರವನ್ನು ತಿಳಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಆ ಜ್ಞಾನವಿಲ್ಲದೆ ಜನರು ಅಂಧಶ್ರದ್ಧೆಯಿಂದ ದಂತಕಥೆಗಳನ್ನು ನಂಬಿಕೊಂಡು ಬಂದಿದ್ದಾರೆ. ಬಾಬಾ ಇದನ್ನು ಅತ್ಯಂತ ಮಾರ್ಮಿಕವಾಗಿ ಬಾಯಿಗೆ ಮಣ್ಣು ಹಾಕಿಕೊಳ್ಳುವುದು ಎಂದು ವರ್ಣಿಸುತ್ತಾರೆ. ಹೌದು, ಬಾಯಿಗೆ ಮಣ್ಣು ಹಾಕಿಕೊಳ್ಳುವುದು ಎಂದರೆ ಸತ್ಯವೇನೆಂದು ತಿಳಿಯದೆ ಕುರುಡಾಗಿ ನಂಬುವುದು. ಈಗ ಪರಮಾತ್ಮನು ಬಂದು ನಮಗೆ ಜ್ಞಾನದ ಆ ಮೂರನೇ ನೇತ್ರವನ್ನು ನೀಡಿದ್ದಾರೆ. ಈ ಮೂರನೇ ನೇತ್ರದಿಂದ ನಾವು ಸತ್ಯ ಮತ್ತು ಅಸತ್ಯದ, ಕತ್ತಲೆ ಮತ್ತು ಬೆಳಕಿನ ನಡುವಿನ ಅಸ್ಪಷ್ಟ ವ್ಯತ್ಯಾಸವನ್ನು ಕಾಣುತ್ತಿದ್ದೇವೆ. ಮನುಷ್ಯರು ನಂಬಿಕೊಂಡು ಬಂದಿರುವ ಇನ್ನೊಂದು ಅತಿದೊಡ್ಡ ಲೌಕಿಕ ಭ್ರಮೆಯೆಂದರೆ ಆ ನದಿಸ್ನಾನ. ಓ ಹೌದು, ಗಂಗಾ ನದಿಯಲ್ಲಿ ಮುಳುಗಿದರೆ ಆ ಜನ್ಮಾಂತರದ ಪಾಪಗಳೆಲ್ಲ ತೊಳೆದು ಹೋಗುತ್ತವೆ ಎಂಬ ಗಾಢವಾದ ನಂಬಿಕೆ ಭಕ್ತಿ ಮಾರ್ಗದಲ್ಲಿದೆ. ಆದರೆ ಭೌತಿಕ ನೀರಿನ ಸ್ನಾನದಿಂದ ಭೌತಿಕ ಶರೀರದ ಕೊಳೆ ಶುದ್ಧವಾಗಬಹುದೇ ಹೊರತು ಆತ್ಮದ ಮೇಲಿರುವ ಪಾಪದ ಹೊರೆಯಲ್ಲ. ನೀರು ಸ್ಥೂಲವಾಗಿದೆ, ಆತ್ಮ ಸೂಕ್ಷ್ಮವಾಗಿದೆ. ನಿಜ. ಆತ್ಮದ ಬಗ್ಗೆ ಇರುವ ಮತ್ತೊಂದು ಭ್ರಮೆ ಎಂದರೆ ಆತ್ಮ ನಿರ್ಲೇಪವಾಗಿದೆ ಅಂದ್ರೆ ಆತ್ಮಕ್ಕೆ ಯಾವುದೇ ಪಾಪ ಅಂಟುವುದಿಲ್ಲ ಎಂಬ ನಂಬಿಕೆ. ಇದು ಸಂಪೂರ್ಣ ತಪ್ಪು.
ಹೌದು. ಆತ್ಮವು ಜನ್ಮ ಜನ್ಮಾಂತರಗಳ ಕರ್ಮ ಬಂಧನಗಳಿಂದ ಆ ವಿಕಾರಗಳಿಂದ ಪತಿತವಾಗಿದೆ. ಆತ್ಮವು ಪರಮಾತ್ಮನಲ್ಲ ಎಂಬ ಸತ್ಯವನ್ನು ಬಾಬಾ ತಿಳಿಸುತ್ತಾರೆ. ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅಜ್ಞಾನ. ಆತ್ಮ ಬೇರೆ, ಪರಮಾತ್ಮ ಬೇರೆ, ಮತ್ತು ಈ ಪತಿತ ಆತ್ಮವನ್ನು ಪಾವನ ಮಾಡಲು ಕೇವಲ ಆ ಶಿವಬಾಬಾನ ನೆನಪೆಂಬ ಯೋಗಾಗ್ನಿಯೇ ಏಕಮಾತ್ರ ಮಾರ್ಗ. ಸರಿಯಾಗಿ ಹೇಳಿದ್ರಿ. ಈ ಜ್ಞಾನ ಮತ್ತು ಯೋಗದ ಮೂಲಕವೇ ಬಾಬಾ ಈಗ ಆದಿ ಸನಾತನ ದೇವಿದೇವತಾ ಧರ್ಮವನ್ನು ಪುನಃಸ್ಥಾಪಿಸುತ್ತಿದ್ದಾರೆ. ಈ ಧರ್ಮವು ಮನುಷ್ಯರು ಸ್ಥಾಪಿಸಿದ ಧರ್ಮಗಳಿಗಿಂತ ಭಿನ್ನವಾಗಿದೆ. ಇದು ಸ್ವತಃ ಪರಮಾತ್ಮನಿಂದ ಸ್ಥಾಪನೆಯಾಗುತ್ತಿರುವ ಧರ್ಮ. ಲೌಕಿಕ ಜಗತ್ತಿನಲ್ಲಿ ಈಗ ಕ್ರಿಶ್ಚಿಯನ್ನರು ಸಹ ಆದಿದೇವ ಅಥವಾ ಆಡಮ್ನನ್ನು ಒಪ್ಪುತ್ತಾರೆ. ಹೌದು, ಅವರು ಮನುಷ್ಯಕುಲದ ಆರಂಭವನ್ನು ಆಡಮ್ನಿಂದ ಗುರುತಿಸುತ್ತಾರೆ. ಆ ಆಡಮ್ ಅಥವಾ ಆದಿದೇವನೇ ನಮ್ಮ ಆ ಪ್ರಜಾಪಿತ ಬ್ರಹ್ಮ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಿನಿಂದ ಕರೆದರೂ ವಾಸ್ತವದಲ್ಲಿ ಶಿವಬಾಬಾ ಈ ಬ್ರಹ್ಮನ ಮೂಲಕವೇ ಆದಿ ಸನಾತನ ಧರ್ಮದ ಆ ಹೊಸ ಕಲ್ಪವೃಕ್ಷದ ಬೇರನ್ನು ಗಟ್ಟಿಗೊಳಿಸುತ್ತಿದ್ದಾರೆ. ಬ್ರಾಹ್ಮಣರಾದ ನಾವು ಆ ಮರದ ಬುಡದಲ್ಲಿದ್ದೇವೆ. ಅಲ್ಲಿಂದಲೇ ಇಡೀ ವೃಕ್ಷಕ್ಕೆ ಶಕ್ತಿ ಹರಿಯುತ್ತದೆ. ಇಲ್ಲಿರುವ ಮತ್ತೊಂದು ರಹಸ್ಯವೆಂದರೆ ಜೀವನ್ಮುಕ್ತಿ ಮತ್ತು ಮುಕ್ತಿಯ ನಡುವಿನ ವ್ಯತ್ಯಾಸ. ಈ ಸಂಗಮ ಯುಗದಲ್ಲಿಯೇ ನಮಗೆ ಆ ಜೀವನ್ಮುಕ್ತಿ ಸಿಗುತ್ತದೆ. ಹೌದು, ಜಗತ್ತಿನ ಇತರ ಧರ್ಮದ ಆತ್ಮಗಳಿಗೆ ವಿನಾಶದ ನಂತರ ಕೇವಲ ಮುಕ್ತಿ ಅಂದ್ರೆ ಪರಮಧಾಮದಲ್ಲಿ ಶಾಂತಿಯ ಸ್ಥಿತಿ ಮಾತ್ರ ಸಿಗುತ್ತದೆ. ಆದರೆ ಜ್ಞಾನ ಮತ್ತು ಯೋಗವನ್ನು ಧಾರಣೆ ಮಾಡುವ ಆ ಬ್ರಾಹ್ಮಣ ಆತ್ಮಗಳು ಶರೀರದಲ್ಲಿದ್ದರೂ ದುಃಖ ಅಶಾಂತಿಗಳಿಂದ ಮುಕ್ತರಾಗಿ ಮುಂದೆ ಸತ್ಯಯುಗದಲ್ಲಿ ಸಂಪೂರ್ಣ ಜೀವನ್ಮುಕ್ತಿಯ ಆನಂದವನ್ನು ಅನುಭವಿಸುತ್ತಾರೆ. ಆ ಜೀವನ್ಮುಕ್ತಿಯ ಉನ್ನತ ಪದವಿಯನ್ನು ಪಡೆಯಬೇಕಾದರೆ ನಮ್ಮ ಕರ್ಮಗಳು, ವಿಶೇಷವಾಗಿ ನಮ್ಮ ಮಾತುಗಳು ಹೇಗಿರಬೇಕು ಎಂಬುದನ್ನು ರತ್ನಗಳು ವರ್ಸಸ್ ಕಲ್ಲುಗಳು ಎಂಬ ಉದಾಹರಣೆ ಮೂಲಕ ಬಾಬಾ ಬಹಳ ಸುಂದರವಾಗಿ ವಿವರಿಸುತ್ತಾರೆ. ಕಳೆದ 63 ಜನ್ಮಗಳಿಂದ ಅಂದ್ರೆ ದ್ವಾಪರ ಯುಗದಿಂದ ನಾವು ಅಜ್ಞಾನದಲ್ಲಿ, ದೇಹಭಾನದಲ್ಲಿ ಪರಸ್ಪರ ಕಲ್ಲುಗಳನ್ನೇ ಹೊಡೆಯುತ್ತಿದ್ದೆವು. ಕಲ್ಲು ಹೊಡೆಯುವುದು ಎಂದರೆ ಭೌತಿಕ ಕಲ್ಲಲ್ಲ, ಬದಲಾಗಿ ನಿಂದನೆ ಮಾಡುವುದು, ಆ ವ್ಯರ್ಥ ಮಾತುಗಳನ್ನಾಡುವುದು, ಕೋಪ, ದ್ವೇಷಗಳಿಂದ ಇತರರನ್ನು ನೋಯಿಸುವುದು. ಆದ್ರೆ ಈಗ ನಾವು ಈಶ್ವರೀಯ ವಿದ್ಯಾರ್ಥಿಗಳು, ಆ ಜ್ಞಾನಸಾಗರನ ಮಕ್ಕಳು. ನಮ್ಮ ಬಾಯಿಂದ ಕೇವಲ ಜ್ಞಾನದ ರತ್ನಗಳೇ ಅಂದ್ರೆ ಮಧುರವಾದ, ಇತರರಿಗೆ ಉನ್ನತಿ ನೀಡುವ ಮಾತುಗಳೇ ಬರಬೇಕು. ಖಂಡಿತ. ಯಾರು ಈ ಜ್ಞಾನವನ್ನು ಬಿಟ್ಟು ಬೇರೆ ವ್ಯರ್ಥ ಮಾತುಗಳನ್ನಾಡಿ ಆ ಈಶ್ವರೀಯ ಸೇವೆಗೆ ಭಂಗ ತರುತ್ತಾರೋ ಅಂಥವರ ಸಹವಾಸದಿಂದ ಸಂಪೂರ್ಣವಾಗಿ ದೂರವಿರಬೇಕು. ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ರಕ್ಷಿಸಿಕೊಳ್ಳುವುದು ನಮ್ಮದೇ ಹೊಣೆಗಾರಿಕೆಯಾಗಿದೆ. ಈ ಜ್ಞಾನರತ್ನಗಳನ್ನು ಇತರರಿಗೆ ಹಂಚುವಾಗ ಕೆಲವೊಮ್ಮೆ ಹೊಸಬರಿಗೆ ಈ ಇಡೀ ಜ್ಞಾನವನ್ನು, ಆ 84 ಜನ್ಮಗಳ ಸೃಷ್ಟಿಚಕ್ರವನ್ನು ಒಂದೇ ಬಾರಿಗೆ ವಿವರಿಸಲು ಕಷ್ಟವಾಗಬಹುದು. ಹೌದು, ಅವರು ಗೊಂದಲಕ್ಕೊಳಗಾಗಬಹುದು. ಆಗ ಬಾಬಾ ಅತ್ಯಂತ ಸುಲಭವಾದ ಮಾರ್ಗವನ್ನು ಸೂಚಿಸುತ್ತಾರೆ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂಬ ಮನ್ಮನಾಭಾವ ಮಹಾಮಂತ್ರವನ್ನು ಹೊಸಬರಿಗೆ ನೀಡುವುದು. ಎಕ್ಸಾಕ್ಟ್ಲಿ. ಪರಮತಂದೆ ಶಿವಬಾಬಾನು ನೆನಪು ಮಾಡಿದರೆ ಆ ಸ್ವರ್ಗದ ಅಪಾರ ಆಸ್ತಿ ಸಿಗುತ್ತದೆ ಎಂಬುದನ್ನು ತಿಳಿಸುವುದೇ ಅತಿದೊಡ್ಡ ಸೇವೆಯಾಗಿದೆ. ಮನ್ಮನಾಭವ ಎಂಬುದು ಎಂತಹ ಅದ್ಭುತ, ಶಕ್ತಿಶಾಲಿ ಮಂತ್ರ ಅಲ್ವಾ? ಈ ಮಂತ್ರವನ್ನು ಈಗಲೇ ಇದೇ ಕ್ಷಣದಲ್ಲಿ ಎಲ್ಲರಿಗೂ ತಲುಪಿಸುವುದು ಬಹಳ ಮುಖ್ಯ. ಏಕೆಂದರೆ ಪ್ರಸ್ತುತ ಸಮಯದ ಗಾಂಭೀರ್ಯತೆಯನ್ನು ನಾವು ಅರ್ಥಮಾಡಿಕೊಳ್ಬೇಕು. ಮೃತ್ಯುವು ನಮ್ಮೆಲ್ಲರ ಸಮ್ಮುಖದಲ್ಲಿ ನಿಂತಿದೆ. ಹಳೆಯ ಆ ಪತಿತ ಪ್ರಪಂಚದ ವಿನಾಶವು ನಮ್ಮ ಕಣ್ಣೆದುರಿಗಿದೆ. ಈ ಅಂತಿಮ ಸಮಯದಲ್ಲಿ ವಿನಾಶದ ಅಂಚಿನಿರುವಾಗ ಇತರರಿಗೆ ಬಾಬಾನ ನೆನಪು ಮಾಡಿಸುವುದು, ಆ ಪಾರಲೌಕಿಕ ತಂದೆಯ ಪರಿಚಯ ಕೊಡುವುದೇ ನಾವು ಮಾಡಬಹುದಾದ ಅತಿ ಶ್ರೇಷ್ಠ ಸೇವೆ. ನಿಜ. ಈ ನಿಸ್ವಾರ್ಥ ಸೇವೆಯಿಂದಲೇ ಆತ್ಮವು ತನ್ನ ಆ ಭವಿಷ್ಯದ ರಾಜಧಾನಿಯ ತಿಲಕವನ್ನು ಪಡೆಯಲು ಯೋಗ್ಯವಾಗುತ್ತದೆ. ಕೇವಲ ಸ್ವಂತದ ಪುರುಷಾರ್ಥವಷ್ಟೇ ಅಲ್ಲ, ಇತರರನ್ನು ಪಾವನರಲ್ಲಾಗಿ ಮಾಡುವ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಜ್ಞಾನ ವಿಜ್ಞಾನನ ಆ ತಂದೆ ಮತ್ತು ಆಸ್ತಿಯ ಈ ಗಹನವಾದ ಮಂಥನವು ನಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ದೇಹ ಮತ್ತು ದೇಹದ ಪ್ರಪಂಚದಿಂದ ಬೇರ್ಪಡಿಸಿ ಆ ಪರಮಧಾಮದ ಕಡೆಗೆ ಕೊಂಡೊಯ್ಯುತ್ತದೆ. ಹೌದು, ಖಂಡಿತ. ಈ ಅದ್ಭುತವಾದ ಜ್ಞಾನದ ರಹಸ್ಯಗಳನ್ನು ಸವಿದ ನಂತರ ಈಗ ಬಾಬಾಯವರ ಅತ್ಯಂತ ಮಧುರವಾದ ನೆನಪು ಮತ್ತು ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸೋಣ. ಓಂ ಶಾಂತಿ. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿಡುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ತಂದೆಯ ಈ ಅಪಾರವಾದ ಪ್ರೀತಿಯನ್ನು ಸ್ವೀಕರಿಸಿದ ನಂತರ
ಈಗ ಈ ಜ್ಞಾನವನ್ನು ನಮ್ಮ ಆ ದಿನನಿತ್ಯದ ಜೀವನದಲ್ಲಿ ನಮ್ಮ ಪ್ರತಿ ಕರ್ಮದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಕಡೆಗೆ ಗಮನ ಕೊಡೋಣ. ಖಂಡಿತ. ಧಾರಣೆಗಾಗಿ ಬಾಬಾ ನೀಡಿರುವ ಮೊದಲ ಮುಖ್ಯ ಸಾರವೆಂದರೆ ಬುದ್ಧಿವಂತರಾಗಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಬಾಯಿಂದ ಎಂದು ಕಲ್ಲುಗಳಂತೆ ಮಾತನಾಡಿ ಸೇವಾಭಂಗ ಮಾಡಬಾರದು. ಜ್ಞಾನ ಯೋಗವನ್ನು ಬಿಟ್ಟು ಮತ್ತೇನೂ ಚರ್ಚೆ ಮಾಡಬಾರದು. ಮತ್ತು ಎರಡನೇ ಧಾರಣೆ, ಯಾರು ರೂಪಬಸಂತರಾಗಿದ್ದಾರೆ, ಯಾರು ಸೇವಾದಾರಿಗಳಾಗಿದ್ದಾರೆಯೋ ಅಂಥವರ ಸಂಘವನ್ನೇ ಮಾರಬೇಕಾಗಿದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸುವರ ಸಂಘ ಮಾಡಬಾರದು. ಈ ಎರಡು ಧಾರಣೆಗಳನ್ನು ಆ ಲೌಕಿಕ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಅಳವಡಿಸಿಕೊಳ್ಳುವುದು ಒಂದು ಕಲೆಯಾಗಿದೆ. ನಮ್ಮ ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಎಷ್ಟೋ ಬಾರಿ ವ್ಯರ್ಥ ಚರ್ಚೆಗಳು, ಆ ಪರನಿಂದನೆಗಳು ನಡೆಯುತ್ತಿರುತ್ತವೆ. ಅಲ್ಲಿಯೇ ನಮ್ಮ ನಿಜವಾದ ಪುರುಷಾರ್ಥದ ಪರೀಕ್ಷೆ ಇರುವುದು. ನಿಜ. ಅಲ್ಲಿ ನಾವು ನಮ್ಮನ್ನೇ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದು ಮುಖ್ಯ. ಲೌಕಿಕ ವಾತಾವರಣದಲ್ಲಿ ಆ ವ್ಯರ್ಥ ಮಾತುಗಳು ನಡೆಯುತ್ತಿರುವಾಗ ನಾವು ಅಲ್ಲಿ ಮೌನವಾಗಿರಬಹುದು ಅಥವಾ ಆ ಚರ್ಚೆಗೆ ಪ್ರೋತ್ಸಾಹ ನೀಡದಿರಬಹುದು. ಹೌದು. ಸಾಧ್ಯವಾದರೆ ಅಲ್ಲಿಂದ ಮೆಲ್ಲಮೇ ಜಾರಿಕೊಳ್ಳಬಹುದು. ನಮ್ಮ ಮನಸ್ಸಿನ ಒಳಗಡೆ ಬಾಬಾನ ನೆನಪು, ಆ ಜ್ಞಾನಯೋಗದ ಚಿಂತನೆ ನಿರಂತರವಾಗಿ ನಡೆಯುತ್ತಿರಬೇಕು. ನಾವು ಆ ವ್ಯರ್ಥ ಚರ್ಚೆಗಳಲ್ಲಿ ಭಾಗಿಯಾದರೆ ನಾವು ಕಲ್ಲುಗಳನ್ನು ಎಸೆದಂತೆ ಆಗುತ್ತದೆ. ಆ ಕಲ್ಲುಗಳು ಬೇರೆಯವರಿಗಿಂತ ಹೆಚ್ಚಾಗಿ ನಮ್ಮದೇ ಆಧ್ಯಾತ್ಮಿಕ ಸ್ಥಿತಿಯನ್ನು ಗಾಯಗೊಳಿಸುತ್ತವೆ. ಎಕ್ಸಾಕ್ಟ್ಲಿ. ಹಾಗಾಗಿ ಲೌಕಿಕ ಪ್ರಪಂಚದಲ್ಲಿದ್ರೂ ಆಧ್ಯಾತ್ಮಿಕ ಕವಚವನ್ನು ಅಂದ್ರೆ ಆ ರೂಪ ಬಸಂತ ಸ್ಥಿತಿಯನ್ನು ಸದಾ ಧರಿಸಿರುವುದು ಅತ್ಯಗತ್ಯ. ಇಂದಿನ ವರದಾನವು ಇದೇ ದಿಕ್ಕಿನಲ್ಲೇ ನಮ್ಮನ್ನು ಇನ್ನಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ವರದಾನ ಹೀಗಿದೆ: ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಅದರ ಆಕರ್ಷಣೆಯಿಂದ ಮುಕ್ತರಾಗಿ ಇರುವಂತಹ ಸಾಹಸಶಾಲಿ ಭವ. ಈ ವರದಾನವು ಒಂದು ಎಚ್ಚರಿಕೆ ಮತ್ತು ಅದ್ಭುತ ಆಶೀರ್ವಾದ ಎರಡೂ ಆಗಿದೆ. ಮಾಯೆ ಅಥವಾ ಆ ರಾವಣನು ಯಾವಾಗಲೂ ಕೇವಲ ಕಾಮ ಕ್ರೋಧದಂತಹ ಭಯಾನಕ ಒರಟು ರೂಪದಲ್ಲಿಯೇ ಬರುವುದಿಲ್ಲ. ಹೌದು, ಕೆಲವೊಮ್ಮೆ ಅದು ಅತ್ಯಂತ ಆಕರ್ಷಕವಾದ ಚಿನ್ನ ಅಥವಾ ವಜ್ರದ ರೂಪದಲ್ಲಿ ಬರುತ್ತದೆ. ಅಂದರೆ ಆ ಲೌಕಿಕ ಆಕರ್ಷಣೆಗಳು, ನಾವು ಮಾಡುವ ಸೇವೆಯ ಬಗ್ಗೆ ಬರುವ ಸೂಕ್ಷ್ಮ ಅಹಂಕಾರ, ಸಮಾಜದಲ್ಲಿ ಸಿಗುವ ಪದವಿ ಅಥವಾ ಹಣದ ವ್ಯಾಮೋಹದ ರೂಪದಲ್ಲಿ ಮಾಯೆ ಬರುತ್ತದೆ. ವಜ್ರದ ಜಿಂಕೆಯನ್ನು ನೋಡಿ ಸೀತೆ ಹೇಗೆ ಮೋಹಗೊಂಡಳೋ ಹಾಗೆ ಆತ್ಮವು ಈ ಸೂಕ್ಷ್ಮ ಮಾಯೆಗೆ ಮೋಹಗೊಳ್ಳಬಾರದು. ಯಾರು ಸತ್ಯ ಸೀತೆಯಾಗಿ ಶಿವಬಾಬಾ ಹಾಕಿರುವ ಶ್ರೀಮತದ ಗೆರೆಯೊಳಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತಾರೋ ಅವರು ಮಾತ್ರ ಈ ಮಾಯೆಯ ಬಲೆಗೆ ಬೀಳುವುದಿಲ್ಲ. ಸರಿಯಾಗಿ ಹೇಳಿದ್ರಿ. ಕೇವಲ ಶ್ರೀಮತದ ಆಧಾರದಿಂದ ಬಾಬಾನ ಮೇಲೆ ಸಂಪೂರ್ಣ ನಿಶ್ಚಯವಿಟ್ಟಾಗ ಮಾತ್ರ ನಾವು ಆ ಪ್ರಕೃತಿಯ 5 ತತ್ವಗಳನ್ನು ಮತ್ತು 5 ವಿಕಾರಗಳನ್ನು ಸಹ ನಮ್ಮ ಈಶ್ವರೀಯ ಸೇವೆಗೆ ಸಹಯೋಗಿಗಳನ್ನಾಗಿ ಪರಿವರ್ತಿಸಿಕೊಳ್ಳಬಹುದು. ಮಾಯೆಯ ಸೂಕ್ಷ್ಮ ರೂಪಗಳನ್ನು ಗುರುತಿಸುವ ಈ ಸಾಹಸ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಸೇವೆಗೆ ಬೇಕಾದ ಮತ್ತೊಂದು ಅತಿದೊಡ್ಡ ಅಡಿಪಾಯವನ್ನು ಇಂದಿನ ಸ್ಲೋಗನ್ ನಮಗೆ ತಿಳಿಸುತ್ತದೆ. ಸೇವೆಗಳಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದರೆ ನಿರ್ಮಾಣ ಚಿತ್ತನೂ ಆಗಿರುವ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ನಿರ್ಮಾಣ ಚಿತ್ತ ಅಂದರೆ ಕೇವಲ ಹೊರಗಡೆಯಿಂದ ಆ ವಿನಯಶೀಲತೆಯ ಮುಖವಾಡ ಧರಿಸುವುದಲ್ಲ, ಅದು ಒಳಗಿನಿಂದ ಸಂಪೂರ್ಣವಾಗಿ ಅಹಂಕಾರವಿಲ್ಲದ ಸ್ಥಿತಿ. ಹೌದು, ಲೌಕಿಕದಲ್ಲಿ ನಾವು ಏನಾದರೂ ಸಣ್ಣ ಸಾಧನೆ ಮಾಡಿದ್ರೂ ಇದು ನನ್ನಿಂದ ಆಯ್ತು ಅಥವಾ ನಾನು ಮಾಡಿದೆ ಎಂಬ ಆ ಅಹಂಕಾರ ಬರುವುದು ಬಹಳ ಸಹಜ. ಆದ್ರೆ ಆಧ್ಯಾತ್ಮಿಕ ಸೇವೆಯಲ್ಲಿ ಎಷ್ಟೇ ದೊಡ್ಡ ಸೇವೆ ಮಾಡಿದ್ರೂ ಕರಣಕರಾಮೆನ್ ಹಾರ್ಬಾಬಾ ಆತನು ನನ್ನ ಮೂಲಕ ಮಾಡಿಸುತ್ತಿದ್ದಾನೆ, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ಆಳವಾದ ಭಾವನೆ ಇದ್ದಾಗ ಮಾತ್ರ ಸೇವೆ ಸಂಪೂರ್ಣವಾಗಿ ಸಫಲವಾಗುತ್ತದೆ. ಎಕ್ಸಾಕ್ಟ್ಲಿ. ಆ ಅಹಂಕಾರದ ಲವಲೇಶವೂ ಇಲ್ಲದ, ನನ್ನತನವಿಲ್ಲದ ಈ ನಿರ್ಮಾಣ ಚಿತ್ತ ಸ್ಥಿತಿಯೇ ವಾಸ್ತವದಲ್ಲಿ ಎಲ್ಲರನ್ನೂ ಆಕರ್ಷಿಸುವ ಅತಿದೊಡ್ಡ ಆಧ್ಯಾತ್ಮಿಕ ಕಾಂತವಾಗಿದೆ. ಇಂದಿನ ಅವ್ಯಕ್ತ ಸೂಚನೆ ನಮ್ಮ ನಿಶ್ಚಯದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತದೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಲೌಕಿಕ ಜೀವನದಲ್ಲಿ ಆ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಆರ್ಥಿಕ ಸಮಸ್ಯೆಗಳೆಂಬ ಭೂಕಂಪಗಳೇ ಎದುರಾಗಲಿ, ದೈಹಿಕ ಕಾಯಿಲೆಗಳು ಬರಲಿ, ನಮ್ಮ ಆ ಆಧ್ಯಾತ್ಮಿಕ ಕಟ್ಟಡದ ತಳಪಾಯವಾದ ಬಾಬಾ ಮೇಲಿನ ನಿಶ್ಚಯ ಕಲ್ಲಿನಂತೆ ಗಟ್ಟಿಯಾಗಿದ್ರೆ ನಾವು ಒಂಚೂರು ಅಲಗಾಡೋದಿಲ್ಲ. ನಿಶ್ಚಯ ಪಕ್ಕಾ ಇಲ್ಲದವರೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಭಯಪಡ್ತಾರೆ, ಚಿಂತೆ ಮಾಡ್ತಾರೆ. ಆದ್ರೆ ಸರ್ವಶಕ್ತಿವಾನ್ ಶಿವಬಾಬಾನೇ ನನ್ನ ಜೊತೆಗಿದ್ದಾನೆ ಎಂಬ ಆ 100ಕ್ಕೆ 100 ಪಾಲು ನಿಶ್ಚಯ ಇದ್ರೆ ಆತ್ಮದ ಕಟ್ಟಡ ಸುರಕ್ಷಿತವಾಗಿರುತ್ತದೆ ಮತ್ತು ಆತ್ಮವು ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರುತ್ತದೆ. ಇಷ್ಟೊಂದು ಆಳವಾದ ರಹಸ್ಯಗಳನ್ನು, ಬಾಬಾನ ಈ ಗಹನವಾದ ಮಹಾವಾಕ್ಯಗಳನ್ನು
ಮಂಥನ ಮಾಡಿದ ನಂತರ ಈಗ ನಾವು ನಮ್ಮ ಸಂಭಾಷಣೆಯ ವೇಗವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡೋಣ. ಓಂ ಶಾಂತಿ. ಅತಿ ಸೂಕ್ಷ್ಮವಾದ ಅತ್ಯಂತ ಶಾಂತ ಹಾಗೂ ಧ್ಯಾನಮಗ್ನ ಸ್ಥಿತಿಯೊಳಗೆ ಪ್ರವೇಶಿಸೋಣ. ನಾವು ಚರ್ಚಿಸಿದ ಈ ಎಲ್ಲಾ ಅದ್ಭುತ ಅಂಶಗಳನ್ನು ಅಂತಃಕರಣದಲ್ಲಿ ಇಳಿಸಿಕೊಳ್ಳಲು ಈಗ 1-2 ನಿಮಿಷಗಳ ಕಾಲ ಯೋಗಾಗ್ನಿಯ ಅನುಭೂತಿ ಮಾಡೋಣ. ಖಂಡಿತ. ದೇಹವನ್ನು ಸಂಪೂರ್ಣವಾಗಿ ಸಡಿಲಗೊಳಿಸೋಣ. ಓಂ ಶಾಂತಿ. ಭೌತಿಕ ಪ್ರಪಂಚದ ಆ ಲೌಕಿಕ ಜವಾಬ್ದಾರಿಗಳ ಎಲ್ಲ ಶಬ್ದಗಳಿಂದ, ವಿಚಾರಗಳಿಂದ ಮನಸ್ಸನ್ನು ಮೆಲ್ಲನೆ ಬೇರ್ಪಡಿಸೋಣ. ಗಮನವನ್ನು 2 ಹುಬ್ಬುಗಳ ಮಧ್ಯ ಇರುವ ಹೊಳೆಯುವ ಆ ಪ್ರಕಾಶಮಾನವಾದ ಜ್ಯೋತಿಯ ಕಡೆಗೆ ತರೋಣ. ಶಾಂತಿ. ನಾನು ಭೌತಿಕ ಶರೀರವಲ್ಲ. ನಾನು ಒಂದು ಶುದ್ಧ, ಪವಿತ್ರವಾದ ಚೈತನ್ಯ ಶಕ್ತಿ. ನಾನು ಶಾಂತಿ ಸ್ವರೂಪ ಆತ್ಮ. ಓಂ ಶಾಂತಿ. ಪರಮ ತಂದೆ, ಜ್ಞಾನಸಾಗರ, ಶಾಂತಿಯ ಸಾಗರ ಶಿವಬಾಬಾ ಆ ಪರಮಧಾಮದಿಂದ ನನ್ನ ಮೇಲೆ ಜ್ಞಾನದ ಮತ್ತು ಪವಿತ್ರತೆಯ ಶುದ್ಧ ಕಿರಣಗಳನ್ನು ನಿರಂತರವಾಗಿ ಸುರಿಸುತ್ತಿದ್ದಾರೆ. ಜ್ಞಾನದ ಕಿರಣಗಳು, ಆ ಪರಮಜ್ಯೋತಿಯಿಂದ ಬರುತ್ತಿರುವ ಯೋಗಾಗ್ನಿಯ ರಶ್ಮಿಗಳು ಆತ್ಮದಲ್ಲಿರುವ ಜನ್ಮಜನ್ಮಾಂತರದ ಕೊಳೆಯನ್ನು, ದೇಹಭಾನವನ್ನು ಸುಟ್ಟು ಭಸ್ಮ ಮಾಡುತ್ತಿವೆ. ಆತ್ಮವು ಸಂಪೂರ್ಣ ಸತೋಪ್ರಧಾನವಾಗುತ್ತಿದೆ. ನಾನು ಸತ್ಯ ಸೀತೆ. ಬಾಬಾ ಇಳಿದಿರುವ ಆ ಶ್ರೀಮತದ ಗಟ್ಟಿ ಗೆರೆಯೊಳಗೆ ನಾನು ಸಂಪೂರ್ಣವಾಗಿ ಸುರಕ್ಷಿತ. ಓಂ ಶಾಂತಿ. ಮಾಯೆಯ ಯಾವುದೇ ಆಕರ್ಷಣೆ, ಅದು ವಜ್ರದ ರೂಪದಲ್ಲೇ ಬಂದರೂ ನನ್ನನ್ನು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಬಾಯಿಂದ ಸದಾ ಆ ಜ್ಞಾನದ ರತ್ನಗಳೇ ಹೊರಹೊಮ್ಮುತ್ತಿವೆ. ಜ್ಞಾನದ ರತ್ನಗಳು. ನಾನು ನಿಜವಾದ ರೂಪ ಭಸಂತ ಆತ್ಮ. ಪ್ರತಿ ಕರ್ಮದಲ್ಲಿ, ಪ್ರತಿ ಸೇವೆಯಲ್ಲಿ ನಿರ್ಮಾಣಚಿತ್ತ ಸ್ಥಿತಿ ನೆಲೆಸಿದೆ. ಯಾವುದೇ ಅಹಂಕಾರವಿಲ್ಲ. ನಾನು ಕೇವಲ ನಿಮಿತ್ತ. ಸರ್ವಶಕ್ತಿವಂತನಾದ ಶಿವಬಾಬಾನೇ ನನ್ನ ರಕ್ಷಕ. ಕರ್ಣಕರಾಮನ್ ಹಾರ್ ಎಂಬ ಆ ನಿಶ್ಚಯದ ತಳಪಾಯ ಅತ್ಯಂತ ಬಲವಾಗಿದೆ. ಓಂ ಶಾಂತಿ. ಲೌಕಿಕ ಪ್ರಪಂಚದ ಯಾವುದೇ ಬಿರುಗಾಳಿ ಈ ಆಂತರಿಕ ಶಾಂತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸದಾ ನಿರ್ಭಯ, ಸದಾ ನಿಶ್ಚಿಂತ. ಓಂ ಶಾಂತಿ. ಈ ದಿನವಿಡೀ ಒಂದು ಮಾತನ್ನು ಆಳವಾಗಿ ಮೆಲುಕು ಹಾಕೋಣ. ಲೌಕಿಕ ಜಗತ್ತಿನಲ್ಲಿ ಜನರು ಚಿನ್ನ, ವಜ್ರ, ಹಣ, ಆಸ್ತಿಪಾಸ್ತಿಗಳನ್ನು ಅತಿದೊಡ್ಡ ಸಂಪತ್ತು ಎಂದುಕೊಳ್ಳುತ್ತಾರೆ ಅಲ್ವಾ? ಹೌದು. ಭೌತಿಕ ಸಂಪತ್ತನ್ನೇ ದೊಡ್ಡದು ಅಂದುಕೊಳ್ತಾರೆ. ಆ ಭೌತಿಕ ಸಂಪತ್ತಿಗಾಗಿ ತಮ್ಮ ನೆಮ್ಮದಿಯನ್ನೇ ಕಳೆದುಕೊಳ್ತಾರೆ. ಆದ್ರೆ ನಿಜವಾದ ಆ ಶಾಶ್ವತವಾದ ನಮ್ಮೊಟ್ಟಿಗೆ ಮುಂದಿನ ಜನ್ಮಗಳಿಗೂ ಬರುವ ಸಂಪತ್ತು ಎಂದರೆ ಅಹಂಕಾರವಿಲ್ಲದ, ಎಲ್ಲರಿಗೂ ಪ್ರೀತಿ ಹಂಚುವ ಆ ನಿರ್ಮಾಣ ಚಿತ್ತಸ್ಥಿತಿ. ಎಕ್ಸಾಕ್ಟ್ಲಿ. ಇದುವೇ ಶಾಶ್ವತ ಆಸ್ತಿ. ಈ ಶಾಶ್ವತ ಆಸ್ತಿಯನ್ನು ಇಂದು ನಾವು ನಮ್ಮ ಆ ಪ್ರತಿ ಮಾತಿನ ಮೂಲಕ, ಪ್ರತಿ ಕರ್ಮದ ಮೂಲಕ ಎಷ್ಟು ಗಳಿಸಬಹುದು ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸೋಣ. ಖಂಡಿತ. ಈ ಸುಂದರವಾದ ನಿಶ್ಚಿಂತ ಸ್ಥಿತಿಯನ್ನು, ಆ ಮನ್ಮನಾಭಾವದ ಮಹಾಮಂತ್ರವನ್ನು ದಿನವಿಡೀ ಸ್ಮೃತಿಯಲ್ಲಿಡೋಣ. ಬಾಬಾನ ನೆನಪಿನಲ್ಲಿ, ಆ ಜ್ಞಾನದ ದಿವ್ಯ ಬೆಳಕಿನಲ್ಲಿಯೇ ನಮ್ಮೆಲ್ಲರ ದಿನ ಸಾಗಲಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.